ಗೊತ್ತಾ ಗೈಸ್, ಇವತ್ತು ಪಟ್ಲಿಗೆ ತುಂಬಿಸ್ಬೇಕಿತ್ತು. ಅದಕ್ಕೆ 5 ಗಂಟೆಗೆ ಎದ್ದಿದೆ. 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಕರ್ಕಡುಬು ಮಾಡಿ ಅನ್ನ ಸಾರು ಹಪ್ಪಳ ಪಲ್ಯ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ನನ್ನ ಮಗಳು ಪೂಜೆಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ಈ ನಡುವೆ ಯಾಕೋ ಕೆಲಸನೇ ಮಾಡೋಕ್ಕಾಗಲ್ಲ. ಬರೀ ಪಾದಗಳೆಲ್ಲ ನೋವು, ಮೂಳೆಗಳೆಲ್ಲ ನೋವ್ತಾಯಿದೆ. ಏನು ಅಂತ ಗೊತ್ತಾಗ್ತಿಲ್ಲ. ಕೆಲಸನೇ ನಂಗೆ ಮಾಡೋಕ್ಕಾಗ್ತಿಲ್ಲ. ಜಾಯಿಂಟ್ ಎಲ್ಲ ನೋವು, ಪಾದಗಳು ನೋವು, ಕಾಲಂತೂ ತುಂಬಾ ನೋವು. ಪೂಜೆ ಮಾಡಿ ಒಳ್ಳೆ ಮಂತ್ರನ ಸಿಕ್ಕಿ ರೇಣುಕದೇವಿ ನಿನ್ನ ರೇಣುಕೆಲ್ಲ ಭಂಡಾರದ ದೇವಿ ನಿನ್ನ ಚಂದ್ರದ ಚಲುವೆ ನಿನ್ನ ಗಂಧದ ಗಮನಿ ನಿನ್ನ ತ್ರಿಪುರ ಸುಂದರಿ ನಿನ್ನ ಮಾಯಿಕಾತೆ ನಿನ್ನ ಚೂಡೇಶ್ವರಿ ಚಾಮುಂಡೇಶ್ವರಿ ನಿನ್ನ ಮೂಕಾಂಬಿಕೆ ನಿನ್ನ ಭೂತಾಯಿ ನಿನ್ನ ಮಾತಾ ಪಿತಾ ನಿನ್ನ ಸೂರ್ಯನಾರಾಯಣ ನಿನ್ನ ಸೂರ್ಯಪ್ಪ ನಿನ್ನ ಚಂದ್ರಶೇಖರ ನಿನ್ನ ಸೋಮೇಶ್ವರ ನಿನ್ನ ಭೂತಾಯಿ ನಿನ್ನ ಗಂಗಾ ಪರಮೇಶ್ವರಿ ನಿನ್ನ ಗಂಗವ್ವ ನಿನ್ನ ಗೌರವ ಪರಶುರಾಮ ನಿನ್ನ ಶ್ರೀಹರಿ ನಾರಾಯಣ ನಿನ್ನ ದಂಡರಾಮ ನಿನ್ನ ದಂಡರಾಮ ನಿನ್ನ ಜಮದಗ್ನಿ ಸ್ವಾಮಿ ನಿನ್ನ ಮುನೇಶ್ವರ ನಿನ್ನ ಜೋಗಳಬಾಯಿ ಸತ್ಯವಾದಿ ಅಣ್ಣಪ್ಪನ ತಾಯಿ ನಿನ್ನ ಸಿರ್ಸಿ ಮಾರಿಕಾಂಬಿಕೆ ನಿನ್ನ ಪೇಟೆ ಮಾರಮ್ಮ ನಿನ್ನ ಕರ್ವಾರಿ ಎಲ್ಲಮ್ಮ ನಿನ್ನ ತಂಗಿ ಮಾತಂಗಿ ನಿನ್ನ ಮಾತಂಗಿ ಮಾರಾಣಿ ನಿನ್ನ ಉದೋ ತಾಯಿ ಉದೋ ಮನದೇವತೆ ಕುಲದೇವತೆ ನಿನ್ನ ಉದೋ ವೆಂಕಟರಮಣ ಸ್ವಾಮಿ ನಿನ್ನ ಲಕ್ಷ್ಮೀನಾರಾಯಣ ನಿನ್ನ ಏನು ಗೊತ್ತಾ ಗೈಸ್, ನಾವು ಸೌದತ್ತಿಗೆ ಹೋಗ್ತೀವಲ್ಲ, ಅದಕ್ಕೆ ಇವತ್ತು ಪಟ್ಲಿಗೆ ತುಂಬಿಸ್ಬೇಕಿತ್ತು. ಅದಕ್ಕೆ ಜೋಗಮ್ಮನ ಕರೆಸಿದ್ದೆ. ಪಟ್ಲಿಗೆಲ್ಲ ತುಂಬಿಸ್ದೆ. ಪಟ್ಲಿಗೆಗೆ 5 ಥರದ್ದು ತರಕಾರಿ, 5 ಥರದ ಕಾಳುಗಳು, ಕರ್ಕಡುಬು, ಪಲ್ಯ, ಅನ್ನ ಸಾರು, ಬಟ್ಟೆ ಎಲ್ಲನೂ ಪಟ್ಲಿಗೆ ಹಾಕಿ ಪೂಜೆ ಮಾಡಬೇಕು. ಪ್ರಿಪ್ರೇಷನ್ ಎಲ್ಲ ಎಷ್ಟು ಇರುತ್ತೆ ಗೊತ್ತಾ, ನಿಜವಾಗ್ಲೂ ಅಪ್ಪ ದೇವರೇ.